12व्या शतकात बसवादी शिवशरणांनी दिलेले वचन साहित्य कधीही मिटणार नाही आणि कोणीही पुसून टाकू शकत नाही, कारण यात समाजाला सदैव मार्गदर्शन करण्याचे मोठे ज्ञान आहे. वचन साहित्य ही मानवजातीच्या उद्धारासाठी हुतात्म्यांनी आपल्याशी बांधलेली सद्गुणाची गाठ असल्याचे धारवाड आकाशवाणी केंद्राचे संचालक डॉक्टर बसू बेविनगिडद यांनी सांगितले आहे. शहरातील प्रभुदेव सभागृह येथे ग्लोबल लिंगायत महासभा आणि नागनूर रुद्राक्षी मठ यांच्या संयुक्त विद्यमाने आयोजित बसव जयंती कार्यक्रमाला संबोधित करताना ते म्हणाले, फळांमध्ये लपलेली चव आणि धान्यात दडलेल्या तेलाप्रमाणे वचनकर्ता मागे असतात. त्यांनी आध्यात्मिक सिद्धी करून कन्नड भाषेचे सौंदर्य वाढविले आहे. ವಚನಕಾರ ಸೃಷ್ಟಿಸಿದ ಆ ಒಂದು ಸಂಪತ್ತು ವಚನ ವಿದ್ಯಾನಟಿಯು ಕುಡಿದಳೆಂದು ಮದ್ದಳೆಯ ಸೊಲ್ಲಿಗೆ ವಿವಿಧ ಭಂಗಿಯಲ್ಲಿ ಶೂನ್ಯದಲ್ಲಿ ಹುಟ್ಟುಗಟ್ಟಿತು ಹದುಳದೊಂದು ಹುಣ್ಣಿಮೆ. ಶೂನ್ಯದಲ್ಲಿ ಹುಟ್ಟುಗಟ್ಟಿತು ಹದುಳದೊಂದು ಹುಣ್ಣಿಮೆ. ಬೆಳಗು ಮಿನ್ನಾನ ಬಿಡಿಸಿ ಬೆಳದಿಂಗಳವಾಗುತ್ತಿದ ಮಧುಮತ್ತ ಚಿತ್ತ ಚಕೋರ ಹೇಳುತ್ತಿದೆ ಬೇರೆ ದರ್ಶನ ಬೇಕೆ ಮಾತೇ ಗೊತ್ತಿರಲಿಲ್ಲ. ಅಂದರೆ ಮಾತು ಯಾವೇ ದರ್ಶನ ಬೇಡ ಅವರು ಹೇಳಿದಂಥ ಅಥವಾ ನಾವು ನಮ್ಮ ನಿಸ್ಗ್ರಹ ಮನಸ್ಸಿನಿಂದ ಹೇಳುವಂಥ ನುಡಿಗಳೇ ಅವೇ ಜ್ಯೋತಿ, ಅದೇ ಲಿಂಗ. ಅಂದರೆ ಪರಮಾತ್ಮ ನಾವು ನಮ್ಮ ದೇಹದಲ್ಲಿದ್ದಾಗ ಉಳ್ಳವರು ಸಮಾಲಯ ಮಾಡುವರು ನಾನೇನು ಮಾಡಲಯ್ಯ ಬಡವಲಯ್ಯ ಅನ್ನುವಂಥ ಮಾತು ಯಾಕೆ ಅಂದರೆ ದೇವ ಸ್ವರೂಪ, ಆ ದೇವನ ಸ್ವರೂಪ ನಮ್ಮ ದೇಹದಲ್ಲಿ ಇದೆ. ಅದನ್ನು ನಾವು ಎಲ್ಲಿ ಮತ್ತಲ್ಲಿ ಹುಡುಕಿ ಹೋಗಬೇಕಾಗಿಲ್ಲ ಅನ್ನುವಂಥ ಒಂದು ಅನಂತವಾದ ಸತ್ಯವನ್ನು ಅವರು ಹೇಳಿದರು. ಆದರೆ ಅದನ್ನು ಹೇಳಬೇಕಾದ್ರೆ ಅವರು ಎಷ್ಟೆಲ್ಲ ಆ ಅಗ್ನಿ ದಿವ್ಯದಲ್ಲಿ ಎಲ್ಲ ವಚನಕಾರರು ಹಾದು ಬಂದರು ಅಂತ ಅನ್ನೋದು ಬಹಳ ಮುಖ್ಯವಾಗಿದೆ. ಭಕ್ತಿ ಎಂಬುದ ಮಾಡಬಾರದು ಕರಗಸದಂತೆ ಹೋಗುತ್ತ ಕೊಯ್ಯೋದು ಬರುತ್ತ ಕೊಯ್ಯೋದು. ಅದನ್ನು ನೋಡಿ ನಾವು ಈ ಭಕ್ತಿ ಅನ್ನೋದು ಕೂಡ ಸರಳವಾದ ಸಂಗತಿಯಲ್ಲ, ಅನುಭವ ಅನ್ನೋದು ಕೂಡ ಸರಳವಾದ ಸಂಗತಿಯಲ್ಲ. ಅಂದರೆ ಅದಕ್ಕಾಗಿ ನಾವು ಜೀವ ತೆಗೆದಿರ್ತದಲ್ಲ, ಅದಕ್ಕಾಗಿ ಅವಮಾನಗಳನ್ನು ಬಸವಣ್ಣನವರು ಆ ಕಾಲದ ಎಲ್ಲ ವಚನಕಾರರು ಮತ್ತು ಆ ಎಲ್ಲ ವಚನಕಾರ್ತಿಯರು ಅವರು ಹಾದು ಬಂದಂಥ ಒಂದು ಬೆಂಕಿಯಲ್ಲಿ ಹಾದು ಬಂದರು. ನಮಗೆ ಅವರು ಬಹಳಷ್ಟು ನಾವು ಇವತ್ತು ಅನ್ಕೋತೀವಿ ಅವರ ಸರಳವಾಗಿ ಆಗಿಲ್ಲ. ಅಂದರೆ ಅವರ ಜೀವನ ಎಷ್ಟೆಲ್ಲ ಒಂದು ಕಷ್ಟಗಳ ನಡುವೆ ಇತ್ತು. ಹಾವಿನ ಬಾಯ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಸಂಕಟಯ್ಯ. ಅದು ನೋಡಿ ಅಕ್ಕಮಾದ ಹೇಳ್ತಾರೆ ಬಸವಣ್ಣನವರು ಮಹಾಮಾನವತಾವಾದಿಗಳು. ಮನುಕುಲದ ಕಲ್ಯಾಣಕ್ಕಾಗಿ ಅಹರ್ನಿಸಿ ಶ್ರಮಿಸಿದಂಥವರು. ಹಾಗೆಯೇ ನಮ್ಮ ರಾಷ್ಟ್ರ ಕಂಡ ಶ್ರೇಷ್ಠ ಸಮಾಜ ಸುಧಾರಕ. ಸಮಾಜದಲ್ಲಿ ಆಮೂಲಾಗ್ರವಾಗಿರುವಂತಹ ಬದಲಾವಣೆಯನ್ನು ತರುವುದಕ್ಕಾಗಿ ಒಂದು ಸಮಾಜೋದ್ಧಾರಕ ಚಳವಳಿಯನ್ನು ನಡೆಸಿದಂಥವರು ಬಸವಾದಿ ಶರಣರು. ಬಹುಶಃ ಜಾಗತಿಕ ಇತಿಹಾಸದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದಂತಹ ಒಬ್ಬ ಶ್ರೇಷ್ಠ ಪುರುಷ ಯಾರು ಅಂದರೆ ಅವರು ಧರ್ಮಗುರು ಬಸವಣ್ಣನವರು. ಅವರ ಹೋಗಿ ಸಮಾಜದಲ್ಲಿರುವಂಥ ಅಂಧಶ್ರದ್ಧೆ, ಮೂಢನಂಬಿಕೆಗಳನ್ನು ನಿವಾರಣೆ ಮಾಡುವುದಕ್ಕಾಗಿ, ಸಮಾಜದಲ್ಲಿರುವಂಥ ಶೋಷಣೆಯಿಂದ ಜನರನ್ನು ಮುಕ್ತಗೊಳಿಸುವುದಕ್ಕಾಗಿ ನಿರಂತರವಾಗಿ ಬಸವಣ್ಣನವರು ಹೋರಾಟ ಮಾಡಿದ್ದಾರೆ. ಜಾತಿ, ಮತ, ಪಂಥ, ವರ್ಗ, ವರ್ಣ, ಲಿಂಗಭೇದವನ್ನು ಹೊಡೆದು ಹಾಕಿ ಸರ್ವ ಸಮಾನತೆಯನ್ನು ತರುವುದಕ್ಕಾಗಿ ಬಸವಣ್ಣನವರು ಶಕ್ತಿ ಮೀರಿ ಪ್ರಯತ್ನ ಮಾಡಿರುವುದನ್ನು ಇತಿಹಾಸದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಒಂದು ರಾಷ್ಟ್ರವನ್ನು ಸಮೃದ್ಧವಾಗಿ ಕಟ್ಟಬೇಕು, ಆ ರಾಷ್ಟ್ರದಲ್ಲಿರುವಂಥ ಜನ ಸಂತೃಪ್ತಿಯಿಂದ ಬದುಕಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ವಿಶ್ವಮಾನ್ಯವಾಗಿರುವಂಥ ಕಾಯಕ ದಾಸೋಹದಂಥ ಮೌಲ್ಯಗಳನ್ನು ಜಾಗತಿಕ ಇತಿಹಾಸದಲ್ಲಿ ಮೊಟ್ಟ ಮೊದಲು ನೀಡಿದಂಥವರು ಮತ್ತು ಸಮಾಜದಲ್ಲಿ ಅವುಗಳನ್ನು ಅನುಷ್ಠಾನಗೊಳಿಸಿದಂಥವರು ಬಸವಣ್ಣವರು. ಈ ಒಂದು ಹಿನ್ನೆಲೆಯಲ್ಲಿ
बसवण्णांच्या जयंतीनिमित्त त्यांचा गौरव करण्यापेक्षा त्यांची तत्त्वे अंमलात आणली पाहिजेत असे उद्घाटन समारंभात बोलताना हंदीगुंद सिद्धेश्वर मठाचे शिवानंद स्वामीजी यांनी सांगितलं आहे. राजशेखर हिरेमठ, कन्नडम्मा न्यूज नेटवर्क, बेळगावी.